ತರ ಝೂಮ್ ಹಾಕಿರೋದನ್ನ ದಯವಿಟ್ಟು ಓದಿ, ತುಂಬಾ ಚೆನ್ನಾಗಿದೆ. ಸ್ಥಾಪನೆ ಮಾಡಿರೋರು ಅವರ ಒಂದು ಮಾದರಿಯಲ್ಲಿ ನಮ್ಮ ಗಣೇಶ ಇಲ್ಲಿ ರಾರಾಜಿಸ್ತಾ ಇದ್ದಾರೆ. ಈ ರೀತಿ ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿದೆ. ಸೂರ್ಯ ವಿಗ್ರಹ ನೆಲಕ್ಕೆ ತಾಗದೆ ಮಧ್ಯದಲ್ಲೇ ತೇಲ್ತಾ ಇತ್ತು ಅಂದ್ರೆ ಈ ರೀತಿ ತೇಲುವ ಸೂರ್ಯ ಅನ್ನೋದನ್ನ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬಂದಿದ್ದೀನಿ ರಾಣೆಬೆನ್ನೂರು ರಾಜ ನೋಡೋಕ್ಕೆ ಅಂತ. ಪ್ರತಿ ವರ್ಷವೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿರುತ್ತೆ. ಹಾಗೆ ಪ್ರತಿ ವರ್ಷವೂ ಒಂದೊಂದು ಕಾನ್ಸೆಪ್ಟ್ನ ಇಟ್ಕೊಂಡು ತುಂಬ ಯೂನಿಕ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ಹಾಗೆ ಈ ವರ್ಷ ಯಾವ ಥರ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ ಒಳಗಡೆ, ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಇದು ಒಂದು ಕಂಪ್ಲೀಟ್ RSS ಸಂಘ ಹೇಗೆ ಬೆಳೀತು, ಅದರಲ್ಲಿ ಯಾರ್ಯಾರಿದ್ರು, ಅದನ್ನು ಹೇಗೆ ಮಾಡಿದ್ರು, ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೇಶವ್ ಬಲಿರಾಮ್ ಹೆಡ್ಗೇವರ್ RSSನ ಸ್ಥಾಪನೆ ಮಾಡಿರೋರು ಅವರ ಒಂದು ಮಾದರಿಯಲ್ಲಿ ನಮ್ಮ ಗಣೇಶ ಇಲ್ಲಿ ರಾರಾಜಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೆಲವೊಂದು ನಾಮಫಲಕಗಳಿಗೆ ನನಗೆ ಇಂಟ್ರೆಸ್ಟಿಂಗ್ ಅನಿಸಿರೋಂಥ ಕೆಲವೊಂದು ವಿಷಯಗಳನ್ನು ಈ ರೀತಿ ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಾನು ಈ ಥರ ಝೂಮ್ ಹಾಕಿರೋದನ್ನು ದಯವಿಟ್ಟು ಓದಿ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ 2009ರಿಂದ 2025 ತನಕ ಯಾವ ರೀತಿ ಗಣೇಶನ ಕೂರಿಸಿದ್ರು ಅನ್ನೋ ಫೋಟೋಸ್ನೆಲ್ಲ ಇಲ್ಲಿ ಅಂಟಿಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ತುಂಬಾ ಅದ್ಭುತವಾಗಿದೆ ನೋಡೋದಕ್ಕೆ. ತೇಲುವ ಸೂರ್ಯ ಅಂತ ಬೋರ್ಡ್ ಹಾಕಿದರೆ ಕೊನಾರ್ಕ್ನ ಸೂರ್ಯ ಮಂದಿರದಲ್ಲಿ ತೇಲುವಂತಹ ಒಂದು ವಿಗ್ರಹ ಇತ್ತು ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಆ ದೇವಸ್ಥಾನದ ತುದಿಗೆ ಹಾಗೆ ಗರ್ಭಗುಡಿ ಹಾಸಿನಲ್ಲಿ ಹುಕ್ಕನ್ನ ಅಂದ್ರೆ ಅಯಸ್ಕಾಂತವನ್ನ ಇಡ್ತಾ ಇದ್ರಂತೆ. ಸೊ ಹಾಗೇನೆ ಗರ್ಭಗುಡಿ ಗೋಡೆಗಳಲ್ಲೂ ಸಹ ಅಯಸ್ಕಾಂತವನ್ನ ಬಳಸ್ತಾ ಇದ್ರು. ಸೊ ಹಾಗಾಗಿ ಆ ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಸೂರ್ಯ ವಿಗ್ರಹ ನೆಲಕ್ಕೆ ತಾಗದೆ ಮಧ್ಯದಲ್ಲೇ ತೇಲ್ತಾ ಇತ್ತು ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಅದನ್ನ ಮಾದರಿಯಾಗಿ ಇಟ್ಕೊಂಡು ಈ ರೀತಿ ತೇಲುವ ಸೂರ್ಯ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಅದ್ರ ಬಗ್ಗೆ ಗೊತ್ತಿರದೇ ಇರೋರಿಗೆ ಈ ತರ ಬೋರ್ಡ್ ಕೂಡ ಹಾಕಿದ್ದಾರೆ. ಇನ್ಫಾರ್ಮೇಶನ್ ಇದೆ, ಇದರಲ್ಲಿ ಓದಿ ತಿಳ್ಕೋಬಹುದು.
ಸೊ ಎಸ್ ನೋಡಿರಲ್ಲ ಗೈಸ್ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂತ. ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಗಣೇಶನ್ ನೋಡೋದು ಅಷ್ಟೇ ಅಲ್ಲದೆ ಹೊರಗಡೆ ನೋಡಿ ಈ ಥರ ವೆರೈಟಿ ಗೇಮ್ಸ್ ಇದೆ, ಚಾಟ್ಸ್ ಇದೆ, ಎಂಜಾಯ್ ಮಾಡ್ಬೋದು. ಸೊ ಯಾರೆಲ್ಲ ಬಂದಿಲ್ಲ ಒಂದ್ಸತಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ಎಂಜಾಯ್ ಮಾಡ್ಬೋದು ನೀವು ಇಲ್ಲಿಗೆ ಬಂದರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.